ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆ ಇವತ್ತಿಂದ ಅವನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು ರೀ. ಯಾಕಂತಂದರೆ ನಿನ್ನೆ ಮಲಗಿದ್ದು ಸುಮಾರು 1 ಗಂಟೆ ಆಯಿತು. ಎಲ್ಲ ಶೂಟಿಂಗ್ ಮುಗಿಸ್ಕೊಂಬಂದು ಏಟಿಂಗ್ ಮಾಡಿ ಮಲಗೋಷ್ಟೊತ್ತಿಗಷ್ಟೇ ಆಯಿತು. ಇವಾಗ ಟೈಮ್ ಇವಾಗ ಬೆಳಗಿನ ಜಾವ 8 ಗಂಟೆಗಿದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ಬಿಟ್ಟು ನಾವಿವಾಗ ದಾಡು ಕೊಡ್ತಿದ್ದೇವೆ. ಕೆಲಸಗಳಿದ್ದಾವೆ. ಹಾಗಾದರೆ ಹೊಡೋಣ. ಇವಾಗ ನಮ್ಮ ಅಂಬಾರಿಗಳನ್ನೆಲ್ಲ ಆಚೆ ಹಾಕಿಬಿಡೋಣ್ರಿ. ಇವತ್ತು ಕೆಲಸ ಇರುವ ಕಾರಣ ವಾಕಿಂಗ್ ಹೋಗೋಕ್ಕಾಗಲಿಲ್ಲ ನೋಡಿ. ಎಲ್ಲಿ ನೋಡಿದರೂ ಮಂಜು. ಇವಾಗ ಸೂರ್ಯ ಉದಯಿಸ್ತಾ ಇದ್ದಾನೆ. ವೆದರ್ ಏನೋ ಒಂಥರ ಹ್ಯಾವಿ ಕಿಕ್ ಕೊಡ್ತಾ ಇದೆ. ಅಂಬಾರಿಗಳನ್ನೆಲ್ಲ ಹಾಕಿದ್ರೆ ಹೊರಡೋ ಸಮಯ. ಇವಾಗ ಹೊರಡೋಣ. ಇವಾಗ ಪ್ರಯಾಣವನ್ನು ಆರಂಭಿಸೋಣ್ರಿ. ನಾನು ಇವಾಗ ಬಸ್ ಸ್ಟಾಪ್ಲೇ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮೇನ್ ರೋಡಿಗೆ ಕನೆಕ್ಟ್ ಆದಿವ್ರಿ. ಹಾಗೆ ಒಂದು ಬಜರಂಗಿ ನಮಸ್ಕಾರ ಮಾಡ್ಕೊಂಡು ಹೊರಡೋಣ. ಇವಾಗ ಸಿಕ್ಕಾಪಟ್ಟೆ ಚಳಿದೆ ಗುರು. ಬಸ್ ಸ್ಟಾಪಲ್ಲಿ ಸಿಕ್ಕಾಪಟ್ಟೆ ಜನ ವೇಟ್ ಮಾಡ್ತಿದ್ದಾರೆ ಬಸ್ಗೋಸ್ಕರ. ಬೆಳಗಿನ ಜಾವ ಬಸ್ಗಳ ಮಾತ್ರ ಸಿಕ್ಕಾಪಟ್ಟೆ ರಶ್ಗಳು ಇರ್ತಾವ್ರೆ ನೋಡ್ರಿ. ಬಸ್ಗಳೆಲ್ಲ ಎಷ್ಟು ರಶ್ ಇದಾವ ಅಂತೇಳಿ. ಬಾ ಕಾಲೇಜ್ ಹೋಗೋರು, ಆಫೀಸ್ ಹೋಗೋರು ಪರಿಸ್ಥಿತಿ ಹೆಂಗೆ ನೋಡ್ರಿ. ಹಿಂಗಾದ್ರೆ ಗೌರ್ಮೆಂಟ್ ಬಸ್ಗಳು ಹಣೆ ಬರ್ನೇ ಹಿಂಗೆ ನೋಡ್ರಿ. ಪರಿಸ್ಥಿತಿ ಯಾವ ಥರ ಇದೆ ಅಂತೇಳಿ. ಇವತ್ತು ಬಸ್ಗಳ ಸಂಖ್ಯೆ ತುಂಬ ಅಂದರೆ ತುಂಬ ಕಡಿಮೆ ಇದ್ದಾರೆ. ಅದಕ್ಕೋಸ್ಕರ ತುಂಬ ಜನ ವೇಟ್ ಮಾಡ್ತಿದ್ದಾರೆ. ಫೈನಲಿ ಯಾವುದೋ ಒಂದು ಬಸ್ ಬಂದರೆ ಹೊರಡೋಣ. ಇವಾಗ ಅದು ಬಸ್ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ನೆಕ್ಸ್ಟ್ ಬಸ್ಸಿಗೆ ಹೊರಡೋಣ. ಕಾಲೇಜ್ ಬಸ್ಗಳು ಹೋಗ್ತಿದ್ದಾವೆ ನೋಡ್ರಿ. ನಾವು ಕಾಲೇಜ್ ಡೇಸ್ ಬರತ್ತ ನಮ್ಮ ಹಲವು ಸಮಯಗಳ ನಂತರ ಫೈನಲಿ ಬಸ್ ಬಂದಿದ್ದಾರೆ. ನೋಡೋಣ ಅದು ಖಾಲಿ ಇದೆ ಎಲ್ಲೋ ಗೊತ್ತಿಲ್ಲ. ಫೈನಲಿ ನಾವು ಬಸ್ ತಗೊಂಡಿದ್ದೇವೆ. ಆನ್ ದಿ ವೇ ಟು ದ ಧಾರವಾಡ ಇದ್ದೇವೆ. ಆಲ್ಮೋಸ್ಟ್ ಎಲ್ಲರೂ ಗಾರ್ಮೆಂಟ್ಸ್ ಹೋಗ್ತಾರೆ ನೋಡ್ರಿ. ಮಾರ್ನಿಂಗ್ ಬಸ್ಸೇ ಖಾಲಿ ಆಗೋಯ್ತು. ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ. ಇವಾಗ ಜಸ್ಟ್ ನಮ್ದು ಸ್ಟಾಪ್ ಅಂತ್ರಿ. ಗುಬ್ಬಿ ಸರ್ಕಲ್ ಹೇಳ್ಕೊಂಡೆ ನಾವು. ಆಲ್ಮೋಸ್ಟ್ ಮಾರ್ನಿಂಗ್ ಎಲ್ಲರೂ ಸ್ಕೂಲು ಕಾಲೇಜಸ್ ಹೋಗೋ ಟೈಮ್ ನೋಡ್ರಿ. ಆಲ್ಮೋಸ್ಟ್ ಎಲ್ಲರೂ ಸ್ಕೂಲು ಕಾಲೇಜಸ್ ಹೊಡ್ತಿದ್ದಾರೆ. ಎಲ್ಲಿ ನೋಡಿದ್ರು ಸ್ಟೂಡೆಂಟ್ಸ್ ಕಾಣಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಲೊಕೇಶನ್ಗೆ ಬಂದಾಯ್ತು ರೀ. ಇಲ್ಲಿ ಕೆಲವೊಂದು ಮೀಟಿಂಗ್ಗಳಿದ್ದಾವೆ. ಮೀಟಿಂಗ್ಗಳ ಮುಗಿದಾದ್ಮೇಲೆ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ಹೊರಡೋಕ್ಕಿಂತ ಪೂರ್ವದಲ್ಲಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ್ರಿ. ಮತ್ತೆ ಒಳಗೆ ಹೋದಾದ್ಮೇಲೆ ಎಷ್ಟು ಟೈಮ್ ಆಗ್ತೈತಿ ಗೊತ್ತಿಲ್ಲ. ಇಲ್ಲೇ ಯಾವುದೋ ಒಂದು ಹೋಟೆಲ್ ಇದೆ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಾಯ್ತು ರೀ. ಆರ್ಡ್ರ್ ಮಾಡಿದ್ದೇವೆ. ಇವಾಗ ಆರ್ಡ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಆರ್ಡ್ರ್ ಬಂದಾಯಿತು. ಸರ್ವಿಸ್ ಮಾತ್ರ ಹೈ ಕಿಕ್ ಇದೆ. ಚೆನ್ನಾಗಿದೆ. ಪುರಿ ಚಟ್ನಿನೂ ಚೆನ್ನಾಗಿದೆ. ಸಾಗುನೂ ಚೆನ್ನಾಗಿದೆ. ಈ ಹೋಟೆಲಲ್ಲಿ ತುಂಬ ಜನ ಇಷ್ಟಪಡೋದು ಮಸಾಲ ದೋಸೆನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾವು ಮಸಾಲ ದೋಸೆನ ಆರ್ಡ್ರ್ ಮಾಡಿದ್ದೆವು. ದೋಸೆ ಆರ್ಡ್ರ್ ಮಾಡಿದ್ವಿ ರೀ. ದೋಸೆ ಬಂದಾಗಿದೆ. ದೋಸೆ ಮಾತ್ರ ಹೆವಿ ಕ್ರಿಸ್ಪಿ ಇದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಒಂದು ವೇಳೆ ನೀವೇನಾದರೂ ಈ ಕಡೆ ಬಂದ್ರೆ ಈ ಹೋಟೆಲ್ನ ಮಸ್ಟ್ ಟ್ರೈ ಮಾಡಿರಿ. ಸಾಂಬಾರು ಚೆನ್ನಾಗಿದೆ, ಚಟ್ನಿನೂ ಚೆನ್ನಾಗಿದೆ. ಕಾಂಬಿನೇಷನ್ ಸೂಪರ್ ಆಗಿದೆ.
ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದ್ದಾರೆ. ವರ್ತ್ ಫಾರ್ ದ ಮನಿ ಅಂತ ಹೇಳ್ತೇನೆ. ಮಸ್ಟ್ ವಿಸಿಟ್ ಮಾಡಿರಿ, ಮಸ್ಟ್ ಟೇಸ್ಟ್ ಮಾಡಿರಿ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಐತ್ರಿ. ಕಾಫಿ ಚೆನ್ನಾಗಿರ್ತೈತೆ ಅಂತ ಕಾಫಿ ತೊಗೊಂಡಿದ್ದೀವಿ. ಸಗದಾಗಿದೆ, ಹೆವಿ ಸ್ಟ್ರಾಂಗ್ ಇದೆ. ಕಾಫಿ ಕುಡಿದ್ರೆ ಫುಲ್ ಫ್ರೆಶ್ ಆಗ್ತೀರಿ. ಫೈನಲಿ ಹೊರಡೋ ಸಮಯ ರೀ. ರೇಟು ರೀಸನೇಬಲ್ ಇದೆ, 180 ರೂಪೀಸ್ ಬಿಲ್ ಆಗಿದೆ. ಬಟ್ ಮಸ್ಟ್ ಟ್ರೈ ಮಾಡಿ, ಚೆನ್ನಾಗಿದೆ ಟೇಸ್ಟ್. ಜಸ್ಟ್ ನಾವು ನಮ್ಮದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಲೋಕ್ ಸ್ಟಾರ್ಟ್ ಆಯ್ತು ರೀ. ನಾನು ನಿಮ್ಗೆ ಆಮೇಲೆ ಕರೆಕ್ಟ್ ಆಗ್ತೇನೆ. A few moments later. ಜಸ್ಟ್ ನಾವು ಆಚೆ ಕಡೆ ಬಂದೇವ್ರಿ. ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಯ್ತು ನಮ್ದು. ನಾವು ಇವಾಗ ಹೊರಡ್ತಾ ಇದ್ದೇವೆ ಇಲ್ಲಿಂದ. ಮನೆ ಮಾತ್ರ ಸಖತ್ತಾಗಿತ್ತು ನೋಡ್ರಿ. ವಾತಾವರಣ ಅದೇ ಥರ ಕೂಲಾಗಿದೆ. ಇನ್ನೊಂದು ವರ್ಕ್ ಇದೆ ರೀ, ಅದು ವರ್ಕ್ ಮುಗಿಸ್ಕೊಂಡ ಇಲ್ಲಿಂದ ಹೊರಡೋಣ ಇವಾಗ. ನಾನು ನಿಮಗೆ ವರ್ಕ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. A few moments later. ಬಂದಿದ್ದೆಲ್ಲ ಕೆಲಸ ಮುಗಿತೀರಿ. ನಾವು ಇವಾಗ ರಿಟರ್ನ್ ಹೊಡ್ತಿದ್ವಿ. ಆಟೋನು ಸಿಕ್ಕಾಯ್ತಾ ಹತ್ಕೊಳ್ಳೋಣ ಇವಾಗ. ಫೈವ್ ಮಿನಿಟ್ಸಲ್ಲಿ ಬಸ್ ಸ್ಟಾಪಲ್ಲಿ ಇರ್ತೇವೆ. ಜಾಸ್ತಿ ಟೈಮ್ ಏನಿಲ್ಲ, ಭಾಳ ನೇರಿದ್ದೇವೆ ನಾವು. ನಮ್ದು ಸ್ಟಾಪ್ ಅಂತ ಇಳ್ಕೊಳ್ಳೋಣ ಇವಾಗ. ಜಸ್ಟ್ ನಾವು ಇಳ್ಕೊಂಡೈತ್ರಿ. ಇಲ್ಲಿ ಚಿಪ್ಸ್ ಭಾಳ ಚೆನ್ನಾಗಿ ಸಿಗೈತೆ, ತೊಗೊಂಡು ಹೋಗೋಣ. ಚೆನ್ನಾಗಿದೆ. ಪಾಕೆಟ್ 120ನಾ? ಇಲ್ಲಿ ಚಿಪ್ಸ್ ಮಾತ್ರ ಹೆವಿ ಫ್ರೆಶ್ ಸಿಗುತ್ತೆ. ಜುಬ್ಲಿ ಸರ್ಕಲ್ ಇದೆ ಔಟ್ ಚಿಪ್ಸ್ ಅಂಗಡಿ. ನೆಕ್ಸ್ಟ್ ಟೈಮ್ ದಾಡೋಕೆ ಬಂದಾಗ ವಿಸಿಟ್ ಮಾಡಿರಿ. ಚೆನ್ನಾಗಿದೆ ಇದು. ಫೈನಲಿ ಚಿಪ್ಸ್ ಎಲ್ಲ ತೊಗೊಂಡೈತ್ರಿ. ನಾವು ಇವಾಗ BRTS ಬಸ್ ಸ್ಟಾಪ್ ಜುಬ್ಲಿ ಸರ್ಕಲಲ್ಲಿ ಇದ್ದೇವ್ರಿ. ಟಿಕೆಟ್ ತೊಗೊಳ್ಳೋಣ ಇವಾಗ. ಬಸ್ ಸ್ಟಾಪಲ್ಲಿ ನಾವು ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಬಸ್ ಬಂತು ನಮ್ದು. ಬೇಟರ್ ಇದೆ, ಹೋಗೋದು ಭಾಳ ಲೇಟ್ ಆಗ್ತೈತೆ. 100 ಬಸ್ಗೋಸ್ಕರ ವೇಟ್ ಮಾಡೋಣ. ಇಷ್ಟೊಂದು ಜನ ವೇಟ್ ಮಾಡ್ತಿರ್ತಾರೆ ನೋಡ್ರಿ ಬಸ್ಗೋಸ್ಕರ. ತುಂಬ ಹೊತ್ತಾಯ್ತು ಬಸ್ಗೋಸ್ಕರ ವೇಟ್ ಮಾಡೋಕತ್ತ. ಎಲ್ಲ ರಶ್ ಬರ್ತಾ ಇದೆ. ಜಸ್ಟ್ ನಾವು ಬಸ್ ಹತ್ಕೊಂಡೇವ್ರಿ. ಆನ್ ದಿ ವೇ ಟು ದ ಹೊಸ ಬಸ್ ಇದೆ ಇವಾಗ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ದು ಬಸ್ ಸ್ಟಾಪ್ ಬರ್ತೈತೆ, ಇಳ್ಕೊಳ್ಳೋಣ. ಜಸ್ಟ್ ನಮ್ದು ಸ್ಟಾಪ್ ಅಂತ ಹೇಳ್ಕೊಂಡಾಯ್ತಾ. ನಾವಿವಾಗ ಅಕ್ಷಯ ಪಾರ್ಕ್ ಕಡೆ ಹೋಗ್ತಿದ್ದೇವೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಆಗಿದೆ, ಹಸಿವು ಬೇರೆ ತುಂಬ ಆಗಿದೆ. ನೋಡೋಣಂತೆ. ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇದೆ ನೋಡ್ರಿ. ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ ನೋಡ್ರಿ. ಇಲ್ಲೇ ಬಸ್ ಸ್ಟಾಪ್ ಇದೆ, ವೇಟ್ ಮಾಡ್ತಾರೋಣ ಬಸ್ ಬರತ್ತೆ. ಇಷ್ಟೊತ್ತು ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದೀವಿ ರೀ. ಆಫ್ಟರ್ ಲಾಂಗ್ ಟೈಮ್ ಯಾವುದೋ ಒಂದು ಬಸ್ ಬಂದಿದೆ, ತೊಗೊಳ್ಳೋಣ ಇವಾಗ. ಜಸ್ಟ್ ನಾವು ಬಸ್ ಹತ್ಕೊಂಡ ಅಕ್ಷಯ ಪಾರ್ಕ್ ಕಡೆ ಹೊರಡ್ತಿದ್ದಾರೆ.
ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಇವಾಗ. ಆಲ್ಮೋಸ್ಟ್ ಬಸ್ಸೇನೆ ಖಾಲಿ ಆಯಿತು. ಜಸ್ಟ್ ನಾವು ಸೆಕೆಂಡ್ ಗೇಟ್ಗೆ ಹೇಳ್ಕೊಂಡಾಯ್ತ್ರೆ ತುಂಬ ಹಸಿವಾಗಿದೆ, ಏನೋ ತಿನ್ಕೊಂಡು ಹೊರಡೋಣ ಇಲ್ಲಿಂದ. ಜಸ್ಟ್ ನಾವು ಲೊಕೇಶನ್ ಬಂದೈತ್ರಿ, ಊಟ ಮಾಡ್ಕೊಂಡು ಹೊರಡೋಣ ಇಲ್ಲಿಂದ. ಚೆನ್ನಾಗಿದೆ, ಆ್ಯಂಬುಲೆನ್ಸ್ ಮಾತ್ರ ಸಖತ್ತಾಗಿದೆ. ಜಸ್ಟ್ ನಾವು ಹೋಟೆಲ್ ಒಳಗಡೆ ಬಂದೈತ್ರಿ, ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಕೂಲ್ ಆಗಿದೆ. ಏನು ಆರ್ಡರ್ ಮಾಡ್ಬೇಕಂತಾನೆ ಗೊತ್ತಾಗಲಿಲ್ಲ ಗುರು. ಹಲವು ಸಮಯದ ನಂತರ ಒಂದು ಕನ್ಫ್ಯೂಷನ್ ಬಂದಿದ್ದೇವೆ ರೀ, ವೆಜ್ಜೇ ತಿನ್ಬೇಕಂತೇಳಿ. ಬಟ್ ಇಲ್ಲಿ ವೆಜ್ಜೇ ಸಿಗೋದು. ಆಲ್ಮೋಸ್ಟ್ ಆರ್ಡ್ರ್ ಮಾಡಿ ಆಗಿದೆ, ಇವಾಗ ನಾವು ವೇಟ್ ಮಾಡ್ತಿದ್ದೇವೆ ಆರ್ಡ್ರಿಗೋಸ್ಕರ. ಗೋಬಿ 65 ಆರ್ಡ್ರ್ ಮಾಡಿದ್ದೀವಿ. ಗೋಬಿ 65 ಬಂದಿದೆ, ಟೇಸ್ಟ್ ಮಾಡೋಣ ಇವಾಗ. ಗೋಬಿ 65 ಜೊತೆ ವೆಜ್ ಮ್ಯಾಂಚೋಸ್ ಒಂದು ಚಟ್ನಿ ಕೊಟ್ಟಿದ್ದಾರೆ. ಮೊದಲೇ ಸರಿ ಇದನ್ನ ಟ್ರೈ ಮಾಡ್ತೀವಿ, ಚಟ್ನಿನ ಟ್ರೈ ಮಾಡೋಣ. ನಾಟ್ ಬ್ಯಾಡ್, ಸೂಪರ್ ಬಾಯ್ದು. ಇನ್ನೊಂದೇನು ಖುಷಿ ಆಯ್ತಪ್ಪ ಅಂತಂತಂದರೆ, ನಾವು ಊಟ ಮಾಡೋಕ್ಕಿದ್ವಲ್ರಿ, ನಮ್ಮ ಹಿಂದ್ಗಡೆ ಒಂದು ಪೋಸ್ಟ್ರ್ ಹಾಕಿದ. ಪೋಸ್ಟ್ರ್ ಮಾತ್ರ ಹೆವಿ ಮೀನಿಂಗ್ಫುಲ್ ಇದೆ. ತಿಂತ ಆ ಪೋಸ್ಟ್ರ್ ಕಡೆ ಲಕ್ಷ್ಯ ಹೋಯ್ತು ರೀ, ನೋಡಿದೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಮಾತ್ರ. ಒಂಥರ ಫೀಲ್ ಮಾತ್ರ ಅದ್ಭುತವಾಗಿದೆ. ಗೋಬಿ ಜೊತೆ ಚಟ್ನಿ ಹವಿಕೆ ಕೊಡತೈತೆ. ಸ್ಟಾರ್ಟರ್ ಮುಗಿದೈತ್ರಿ, ಇವಾಗ ಮೇನ್ ಕೋರ್ಸ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಸ್ಟಾರ್ಟ್ ಮಾಡೋಣ್ರಿ ಇವಾಗ. ವೀಟ್ ಬಟರ್ ಜೊತೆ ವೆಜ್ ಕುಫ್ತಾ ಚೆನ್ನಾಗಿದೆ ಟೇಸ್ಟ್. ರೋಟಿ ಎಲ್ಲ ತಿಂದೈತ್ರಿ. ನಾವು ಇವಾಗ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡ್ತೀವಿ, ಟೇಸ್ಟ್ ಮಾಡೋಣ ಇವಾಗ. ಚೆನ್ನಾಗಿದೆ ಟೇಸ್ಟ್. ಊಟ ಎಲ್ಲ ಆಯಿತಾ, ನಾವು ಇವಾಗ ಹೊಡ್ತಿದ್ದೇವೆ. ಚೆನ್ನಾಗಿತ್ತು ಊಟ ಮಾತ್ರ, ಸೂಪರ್ ಆಗಿತ್ತು. ಜಸ್ಟ್ ನಾವು ಆ ಊಟ ಮುಗಿಸ್ಕೊಂಡು ಆಚೆ ಕಡೆ ಬಂದೀವ್ರಿ. ಇಲ್ಲಂದ್ರೆ ಕೆಲವೊಂದು ಶಾಪಿಂಗ್ ಮಾಲ್ಗಳಿದಾವೆ, ನೋಡೋಣ, ಮಾಲಿಗೆ ಹೋಗೋಣ. ತುಂಬ ದಿನಗಳಿಂದ ನಾವು ಆಚೆ ಕಡೆ ಅಡ್ಡಾಡ್ತಾನೆ ಇದ್ವಿ, ಬಟ್ ಪರ್ಸ್ನಲಿ ನಮಗೂ ಏನೂ ತೊಗೊಳಕ್ಕಾಗಿರಲಿಲ್ಲ. ಸಂಬಂಧ ಇವತ್ತು ಸ್ವಲ್ಪ ಟೈಮ್ ಇದೆ, ಈ ಥರ ಅದು ಯುಟಿಲೈಸ್ ಮಾಡ್ಕೊಳ್ಳೋಣ. ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ಹೊಸದಾಗಿ ಆಗಿದೆ ನೋಡ್ರಿ, ಅದು ಮಾಂಗಲ್ಯ ಶಾಪಿಂಗ್ ಮಾಲ್ ಹೊಸದಾಗಿ ಓಪನ್ ಆಗಿದೆ ರೀ. ಒಳಗಡೆ ಹೋಗೋಣ, ಏನೇನಿದೆ ಚೆಕ್ ಮಾಡೋಣ ಸರಿ. ಟೋಕನ್ ಕೌಂಟ್ರಲ್ಲಿ ಬ್ಯಾಗ್ ಕೊಟ್ಟಾಯ್ತು, ಇವಾಗ ಒಳಗಡೆ ಹೋಗೋಣ. ಚೆನ್ನಾಗಿದೆ ಒಳಗಡೆ ಮಾತ್ರ. A few moments later. ಆಲ್ಮೋಸ್ಟ್ ಬಂದಿದ್ದೆಲ್ಲ ಕೆಲಸ ಮುಗಿತಾ, ಬಿಲ್ಲಿಂಗ್ ಸೆಕ್ಷನ್ ಇದ್ದೇವೆ, ಬಿಲ್ಲಿಂಗ್ ಮಾಡ್ಕೊಂಡು ಹೊರಡೋಣ. ಮಾಂಗಲ್ಯದಿಂದ ಜಸ್ಟ್ ಆಚೆ ಕಡೆ ಬಂದಿವ್ರಿ, ಅದ್ರ ಪಕ್ಕದಲ್ಲಿ ಸೌತ್ ಇಂಡಿಯಾ ಮಾಲ್ ಇದೆ. ಒಂದ್ಸಲಿ ಒಳಗಡೆ ಹೋಗಿ ಹಂಗೆ ಬಂದ್ಬಿಡೋಣ. ಆಲ್ರೆಡಿ ಸಿಕ್ಕಾಪಟ್ಟೆ ಟೈಮ್ ಆಗಿದೆ ಇವಾಗ. ಆಚೆ ಕಡೆ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಒಳಗಡೆ ಯಾವ ತರ ಇದೆ ನೋಡೋಣ ಇವಾಗ. ಎಂಟ್ರನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಮಾಲ್ ಒಳಗಡೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾರೆ, ಅಲ್ಟಿಮೇಟ್ ಇದೆ. A few moments later. ಎಲ್ಲ ಮಾಲ್ಗಳನ್ನ ಸುತ್ತಿ ಫೈನಲಿ ನಮ್ಮ ಡಿಕ್ಯಾಥ್ಲಾನ್ಗೆ ಬಂದಿದ್ದೇವೆ ರೀ. ಆಲ್ಮೋಸ್ಟ್ ಅಲ್ಲ ಇಲ್ಲೊಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ. ನಾವು ನಮ್ಮ ಮೊಬೈಲ್ನ ಆಫೇ ಮಾಡಿಲ್ಲ ರೀ, ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ, ಕಂಟಿನ್ಯೂಸ್ ರನ್ ಆಗಿಬಿಟ್ಟಿದೆ ಯಾವುದೇ ಒಂದು ಚಾನಲ್. ತುಂಬ ಚೆನ್ನಾಗಿದೆ ಒಳಗಡೆ ಮಾತ್ರ. ಆಲ್ರೆಡಿ ತುಂಬ ಲೇಟಾಗಿದೆ, ಬೇಗ ತೊಗೊಂಡು ಹೊಡೋಣ ಇಲ್ಲಿಂದ. ಜಾಸ್ತಿ ಏನೂ ತೊಗೊಳಕ್ಕಾಗಲಿಲ್ಲ ರೀ, ಜಸ್ಟ್ 2 ಶಾರ್ಟ್ಸ್ ತೊಗೊಂಡಿದ್ದೇನೆ ಅಷ್ಟೇ. ಇಲ್ಲಿದೆ ನೋಡಿ 2 ಶಾರ್ಟ್ಸ್ ಅಷ್ಟೇ. ಡೆಕ್ಯಾಥ್ಲಾನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕಂದರೆ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ಅದಾದಮೇಲೆ ನೀವೇ ಕಮೆಂಟ್ಸ್ ಹಾಕಿ ಯಾವ ಥರ ಐತೆ ಅಂತ ಹೇಳಿ.
ಬೆಳಗ್ಗಿಂದ ಕಂಟಿನ್ಯೂಸ್ ಟ್ರಾವೆಲ್ ಮಾಡಿ 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 ನಮಗೂ ಸಾಕಾಗಿಬಿಟ್ಟಿದ್ದಾರೆ. ನಾನು ಬಿಲ್ ಮಾಡಿಸಿ ಹೊರಡೋಣ. ಮನೇನ ರೀಚ್ ಆಗೋದು ಇನ್ನೂ 1 ಅವರ್ ಆಗುತ್ತೆ. ನಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಆಗ್ತಾನೆ ಇದೆ. ಅದಕ್ಕೋಸ್ಕರ ವ್ಲಾಗ್ ಮುಗಿಸ್ಬಿಡೋಣ ನಾವು ಇವಾಗ. ಚೆನ್ನಾಗಿದೆ ನೋಡಿರಿ ಸಿಸ್ಟಮ್ ಒಂಥರ. ಫೈನಲಿ ಬಿಲ್ಲಿಂಗ್ ಎಲ್ಲ ಮಾಡಿಸಿ ಆಯ್ತು, ಹೊರಡೋಣ ಇಲ್ಲಿಂದ. ಇವತ್ತಿನ ದಿನ ಇದಾಗೈತ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾರೆ. ಎಂದಿನಂತೆ ಇವತ್ತಿನ ವ್ಲಾಗ್ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸತತ ನನ್ನ ಮೇಲೆ ಇದೆ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.